ಬೆಳಗಾವಿ ಕೋರ್ಟ್ನಲ್ಲಿ ಬೇಲ್ ಆದೇಶ ಸಾಧ್ಯತೆ ಕಡಿಮೆ. ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಕೋರ್ಟ್ ಹೇಳುವಂತ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಲವು ಆಯಾಮಗಳಲ್ಲಿ ಪ್ರಕರಣವನ್ನ ನೋಡ್ತಿರುವಂತಹ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಜಾಮೀನು ಪಡೆದುಕೊಳ್ಳಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಕೋರ್ಟ್ ಆದೇಶದತ್ತ ಪೊಲೀಸರು ಸಿಟಿ ರವಿ ಬಿಜೆಪಿ ನಾಯಕರ ಚಿತ್ತ ಇದೆ, ಏನಾಗುತ್ತೆ ಅನ್ನೋದಾಗಿ. ಅವಾಗಲೇ ಸಿಟಿ ರವಿ ಪರವಾದಂತಹ ವಕೀಲರು ಜುರ್ಲಿ ಅವರು ವಾದವನ್ನ ಮಂಡಿಸಬೇಕಾದ್ರೆ ಹೇಳ್ತಾ ಇದ್ರು, ಬೆಳಗಾವಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ನಮಗೆ ಇದೇ ಕೋರ್ಟ್ನಲ್ಲಿ ಜಾಮೀನನ್ನ ಕೊಡಿ ಅಂತ ಕೇಳ್ತಾ ಇದ್ರು. ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ತನ್ನ ಕಕ್ಷಿದಾರ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ, ದೈಹಿಕವಾಗಿನೂ ಕೂಡ ಅವ್ರ ಮೇಲೆ ಹಲ್ಲೆಯಾಗಿದೆ, ಭಾವನಾತ್ಮಕವಾಗಿ ನೊಂದಿದ್ದಾರೆ ಅವರು. ಹಾಗಾಗಿ ಇವೆಲ್ಲವನ್ನ ಗಮನಿಸಿಕೊಂಡು ಹೇಗೆ ಬಂಧಿಸಿದ ನಂತರದಲ್ಲಿ ಸಿಟಿ ರವಿ ಅವರನ್ನ ಟ್ರೀಟ್ ಮಾಡಿದ್ರು ಪೊಲೀಸರು, ಇವೆಲ್ಲವನ್ನ ಪರಿಗಣಿಸಿ ನಮಗೆ ಜಾಮೀನು ಕೊಡಬೇಕು ಅಂತ ಕೇಳ್ತಾ ಇದ್ರು.